ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ರಾಜ್ಮಾ ರೈಸ್. ರಾಜ್ಮಾ ರೈಸ್ ಅಂತೂ ತುಂಬ ಜನರಿಗೆ ಇಷ್ಟನೇ. ಅದರಲ್ಲಿ ನಾನು ಕೂಡ ಒಬ್ಳಂತಲೇ ಇರ್ಬೋದು. ಫೇವ್ರೇಟ್ ಅಂತ ತುಂಬ ಜನರ ಫೇವ್ರೇಟ್ ಇರ್ತದೆ. ನಂದು ಕೂಡ ಇದು ಫೇವ್ರೇಟ್. ಇದು ತುಂಬ ಜನ ಇಷ್ಟಪಡ್ತಾರೆ ರಾಜ್ಮಾ ರೈಸ್ ತಿನ್ನಲಿಕ್ಕೋಸ್ಕರ. ನಾನು ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ಇದನ್ನು ತುಂಬ ಈಸಿಯಾಗಿ ಸಿಂಪಲಾಗಿ ಶೇರ್ ಮಾಡಿದ್ದೇನೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ರಾಜ್ಮಾ ಒಂದು 2 ಗಂಟೆ ಮೊದಲೇ ನೆನೆಸಿಟ್ಟಿದ್ದೇನೆ. ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನೂ ನೆನೆಸಿಡ್ಬೋದು. ಜಾಸ್ತಿ ನೆನೆಸಿಟ್ರೆ ಇನ್ನೂ ಒಳ್ಳೆಯದು, ಬೇಗನೆ ಬೇಯ್ತದೆ. ಇಲ್ಲಿ ನಾನು ರೆಡ್ ಕಲರದ್ದು ರಾಜ್ಮಾ ತಗೊಂಡಿದ್ದು. ನೀವು ಯಾವ ಕಲರದ್ದು ತಗೊಳ್ತೀರಿ ನಿಮ್ಮ ಇಷ್ಟ. ಇಲ್ಲಿಗೆ ಇದನ್ನು ರೆಡಿ ಮಾಡಲಿಕ್ಕೋಸ್ಕರ ಒಂದು ಕುಕ್ಕರಲ್ಲಿ ಸ್ವಲ್ಪ ಒಗ್ಗರಣೆಗೋಸ್ಕರ ಎಣ್ಣೆ ಹಾಕೋಣ. ಅಂದರೆ ನಾನು ಫಸ್ಟ್ಗೆ ಇಲ್ಲಿ ಒಗ್ಗರಣೆ ರೆಡಿ ಮಾಡಿಯೇ ಈ ರಾಜ್ಮಾವನ್ನು ರೆಡಿ ಮಾಡ್ತಾ ಇರೋದು. ಅಂದರೆ ನಾನು ನಿಮಗೆ ಈಸಿಯಾಗಿ ಇದನ್ನು ಸಿಂಪಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಇದು ಫಟಾಫಟ್ ಅಂತ ನಿಮಗೆ ಒಂದು 10-15 ನಿಮಿಷದಲ್ಲಿ ರೆಡಿಯಾಗುವಂತಹ ಈ ರೆಸಿಪಿ. ಇಲ್ಲಿ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕೋಣ. ಆಮೇಲೆ ಒಂದು 2 ಇಲ್ಲಿ ಆನಿಯನ್ ಕಟ್ ಮಾಡಿದ್ದೇನೆ, ಅಂದರೆ ಈರುಳ್ಳಿ ಹಾಗೂ 2 ಟೊಮ್ಯಾಟೊ ಸಣ್ಣಗೆ ಕಟ್ ಮಾಡಿ ತಗೊಳ್ಬೇಕು. ಇಲ್ಲಿ ಒಗ್ಗರಣೆಗೆ ನಾನು ಜೀರಿಗೆ ಹಾಕಿದ್ದೇನೆ. ಸ್ವಲ್ಪ ಜೀರಿಗೆ ಬಿಸಿ ಆದಮೇಲೆ ಈ ಈರುಳ್ಳಿಯನ್ನು ಆ್ಯಡ್ ಮಾಡ್ತೇನೆ. ಈರುಳ್ಳಿ ಆ್ಯಡ್ ಮಾಡಿದ ಮೇಲೆ ಈ ಥರ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ಬ್ರೌನ್ ಕಲರ್ ಆಗೋದು ಬೇಡ. ಅಂದರೆ ಇದು ರಾಜ್ಮಾ ಫಸ್ಟಿಗೇ ಸ್ವಲ್ಪ ಕೆಂಪಿರುವುದರಿಂದ ಇದರ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ರಾಜ್ಮಾದ್ದು, ಅಂದರೆ ಈ ಗ್ರೇವಿಯದ್ದು. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಸಣ್ಣಗೆ ಕಟ್ ಮಾಡಿ ಹಾಕಿ ಹಾಗೂ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಹಾಕಿ, ಇನ್ನೂ ಕೂಡ ತುಂಬಾ ಜಾಸ್ತಿ ಟೇಸ್ಟ್ ಬರ್ತದಂತಲೇ ಹೇಳ್ಬೋದು. ಇದಕ್ಕೆ ನಾನು ಇಲ್ಲಿ ಪೇಸ್ಟ್ ಹಾಕ್ತಾ ಇರೋದು. ಈಗ ಇದಕ್ಕೆ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಕೂಡ ನಾನು ಸಣ್ಣಗೆ ಕಟ್ ಮಾಡಿದ್ದೇನೆ. ಆಮೇಲೆ ಇಲ್ಲಿ 1-2-3 ಹಸಿಮೆಣಸು ಖಾರ ನೋಡಿ ಹಾಕಿ. ಒಂದೊಂದು ಹಸಿಮೆಣಸು ತುಂಬ ಖಾರ ಬರ್ತದೆ, ಅದಕ್ಕೋಸ್ಕರ ಖಾರ ನೋಡಿ ಹಸಿಮೆಣಸು ಆ್ಯಡ್ ಮಾಡಿ ನಿಮ್ಮ ಪ್ರಕಾರ. ಇಲ್ಲಿಗ ಇದನ್ನೆಲ್ಲ ತುಂಬ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೇನೆ. ನೀವಿದು ಬೇರೆ ಕಲರದ್ದು ರಾಜ್ಮಾ ತಗೊಂಡ್ರೆ ಕೆಂಪಗೆ ಚೆನ್ನಾಗಿ ಗ್ರೇವಿ ಆಗ್ತದೆ. ಇದು ಕಲರ್ ಸ್ವಲ್ಪ ಕೆಂಪು ರಾಜ್ಮಾ ತಗೊಂಡಿದ್ದರಿಂದ ಇದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತದೆ ಗ್ರೇವಿಯದ್ದು. ಈಗ ಇದಕ್ಕೆ ಸ್ವಲ್ಪ ನೀರು, ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೂ ಲೈಕ್ ಕೂಡ ಮಾಡಿ, ಹಾಗೂ ವಿಡಿಯೋವನ್ನು ಸ್ಕಿಪ್ ಮಾಡ್ಕೊಳ್ಳದೆ ಕೊನೆಯವರೆಗೆ ನೋಡಿ. ಆಮೇಲೆ ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿಕೊಡಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಕೊತ್ತಂಬರಿ ಹುಡಿ, ನೀವು ಎಷ್ಟು ರಾಜ್ಮಾ ತಗೊಳ್ತೀರಾ ಅದರ ಪ್ರಕಾರ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗರಂ ಮಸಾಲ ಪುಡಿ ಕೂಡ ಸ್ವಲ್ಪ ಹಾಕಿ. ಇಷ್ಟ ಅಂದರೆ ಗರಂ ಮಸಾಲ, ಇಷ್ಟ ಇಲ್ಲ ಅಂದರೆ ಆ್ಯಡ್ ಮಾಡಬೇಡಿ. ಇಷ್ಟ ಅಂದರೆ ನಿಮಗೆ ನೀವು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಚೋಲೆ ಮಸಾಲ ಕೂಡ ನಿಮಗೆ ಇಷ್ಟ ಅಂದರೆ ಚೋಲೆ ಮಸಾಲ ಆ್ಯಡ್ ಮಾಡಿ. ಇಷ್ಟ ಇಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಈಗ ಇದಕ್ಕೆ ನಾನಿಲ್ಲಿ ನೆನೆಸಿಟ್ಟಂತಹ ರಾಜ್ಮಾ ವಾಶ್ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ, ಈ ಥರ ಇದನ್ನೀಗ ಎಲ್ಲ ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನೊಂದು 2 ಆಲೂಗಡ್ಡೆ ಕೂಡ ಹಾಕಿದ್ದೇನೆ, ಥಿಕ್ನೆಸ್ ಒಳ್ಳೆ ಚೆನ್ನಾಗಿ ಬರಲಿ ಅಂತ. ಇಲ್ಲಾಂದರೆ ತುಂಬ ತೆಳುವಾಗಿ ಬರ್ತದೆ. ಈ ಥರ ಆಲೂಗಡ್ಡೆ ಹಾಕಿದರೆ ಒಳ್ಳೆದಿರ್ತದೆ. ನಿಮ್ಮಿಷ್ಟ. ಸ್ಕಿಪ್ ಮಾಡೋದಾದರೆ ಸ್ಕಿಪ್ ಮಾಡ್ಬೋದು. ಆಲೂಗಡ್ಡೆ ಬರೀ ರಾಜ್ಮಾನೇ ಹಾಕ್ಬೋದು. ನಾನು ಹಾಕ್ತಾ ಇರೋದು ಆಲೂಗಡ್ಡೆ. ಮನೆಯಲ್ಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸಣ್ಣ ಮಗು ಇರೋದ್ರಿಂದ ಅವನಿಗೂ ಕೊಡಲಿಕ್ಕೆ ಆಲೂಗಡ್ಡೆ ಬೇಕಾಗ್ತದೆ. ಹಾಗೂ ಸ್ವಲ್ಪ ಥಿಕ್ನೆಸ್ ಕೂಡ ತುಂಬ ಒಳ್ಳೆ ಬರ್ತದೆ ಅಂತ ಹಾಕ್ತಾ ಇದ್ದೇನೆ ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಒಂದು 4-5 ವಿಸಿಲ್ ತೆಗೆಯೋಣ. ಯಾಕಂದರೆ ಈ ರಾಜ್ಮಾ ಬೇಗನೆ ಬೇಯೋದಿಲ್ಲ, ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. ಅಲ್ಲಿ ತನಕ ಇಲ್ಲಿ ನಾನು ರೈಸ್ ರೆಡಿ ಮಾಡ್ತೇನೆ. ನಾನಿವತ್ತು ಇದಕ್ಕೆ ಒಂದು ಬೇರೆ ಥರ ರೈಸ್ ಮಾಡ್ತಾ ಇದ್ದು, ಸ್ವಲ್ಪ ಬುಖಾರಿ ರೈಸ್ ಟೈಪಲ್ಲಿ ಸ್ವಲ್ಪ ಮಾಡ್ತಾ ಇದ್ದೇನೆ. ಗೀ ರೈಸ್, ಬುಖಾರಿ ರೈಸ್ ಏನು ಬೇಕಾದರೂ ಹೇಳ್ಬೋದು. ಸ್ವಲ್ಪ ಬುಖಾರಿ ರೈಸ್ಗೆ ಬೇಕಾದಂಥ ಐಟಮ್ಸ್ ಎಲ್ಲ ಹಾಕಲಿಲ್ಲ, ಸ್ವಲ್ಪ ಅದೇ ಸ್ಟೈಲಲ್ಲಿ ಮಾಡ್ತಾ ಇದ್ದೇನೆ. ಹೀಗೆ ಬಿಸಿ ಎಣ್ಣೆಗೆ ನಾನು ಇಲ್ಲಿ ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ತಾ ಇದ್ದೇನೆ. ಆಮೇಲೆ ಈರುಳ್ಳಿ ಒಂದು ಆ್ಯಡ್ ಮಾಡಿದ್ದೇನೆ. ಇದನ್ನೆಲ್ಲ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈ ಥರ ಪರಿಮಳ ಬರುವ ತನಕ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಈ ಥರ ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ ಜಾಸ್ತಿ ಏನು ಅದು ಇದು ಹಾಕ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೇನೆ.
ಇದನ್ನು ಕೂಡ ಒಳ್ಳೆ ಪರಿಮಳ ಬರುವ ತನಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ಈ ಥರ ಅಲ್ಲಿ ನಮ್ಮ ರಾಜ್ಮಾವದು ವಿಸಿಲ್ ತೆಗಿಲಿಕ್ಕೋಸ್ಕರ ಇಟ್ಟಿದ್ದೇನೆ. ಒಂದು 4-5 ವಿಸಿಲ್ ಆದರೆ ಅದು ಕೂಡ ರೆಡಿ ಆಗ್ತಾಯಿದೆ ಅಲ್ಲಿ. ಈಗ ಇದಕ್ಕೆ ನಾನು ಅಕ್ಕಿ ಎಷ್ಟು ತಗೊಳ್ತೇನೆ ಅದರ ಪ್ರಕಾರ ನೀರು ಹಾಕ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದು. ಸೋನಾ ಮಸೂರಿ ರೈಸ್ ತಗೊಳ್ಳೋದಾದರೆ ಸೋನಾ ಮಸೂರಿ ರೈಸ್ ಕೂಡ ತಗೊಳ್ಬೋದು. ನಾನಿಲ್ಲಿ ಬಾಸ್ಮತಿ ರೈಸ್ ತಗೊಂಡಿದ್ದೇನೆ. ಅಂದರೆ ರಾಜ್ಮಾ ಒಟ್ಟಿಗೆ ಈ ಬಾಸ್ಮತಿ ರೈಸ್ ಅಂತೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇಲ್ಲಿ ನೀರನ್ನು ಕುದೀಲಿಕ್ಕೋಸ್ಕರ ಬಿಟ್ಟು ಸ್ವಲ್ಪ ಇದರ ಮೇಲೆ ಗರಂ ಮಸಾಲ ಪುಡಿ ಕೂಡ ಹಾಕ್ತೇನೆ. ನಾನಿದು ಮಂದಿ ಮಸಾಲ ಗರಂ ಮಸಾಲ ಪುಡಿ ನಮ್ಮ ಮನೆಯಲ್ಲಿ ಮಾಡಿ ಇಟ್ಕೊಳ್ತೇನೆ ಯಾವಾಗಲೂ. ಆ ಮಸಾಲವನ್ನೇ ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಚೆನ್ನಾಗಿ ಪರಿಮಳ ಬರಲಿ ಅಂತ. ಇದಕ್ಕೆ ಈಗ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೇನೆ. ಈ ಥರ ಬುಖಾರಿ ರೈಸ್ ಮಾಡೋದಾದರೆ ಇದಕ್ಕೆ ಬ್ಲ್ಯಾಕ್ ಕಿಶ್ಮಿಶನ್ನು ಕೂಡ ಹಾಕ್ತಾರೆ. ಅದರ ಜೊತೆ ಫ್ರೈ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಎಕ್ಸ್ಟ್ರಾ ಏನು ಬೇಕಾದರೆ ನಿಮಗೆ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ತಾ ಇದ್ದೇನೆ. ನಿಮ್ಮಿಷ್ಟ. ಇದಕ್ಕೆ ನೀವು ಗೀ ರೈಸಲ್ಲಿ ಕೂಡ ತಿನ್ಬೋದು. ರಾಜ್ಮಾ ರೈಸ್ ಹಾಗೂ ಜೀರಾ ರೈಸ್, ಗೀ ರೈಸ್ ಹಾಗೂ ಪ್ಲೇನ್ ರೈಸಲ್ಲಿ ರೋಟಿ, ಚಪಾತಿ ಇದು ಯಾವುದ್ರಲ್ಲೂ ನಿಮಗೆ ತುಂಬಾ ಕಾಂಬಿನೇಷನ್ ಒಳ್ಳೆಯದಿರ್ತದೆ ರಾಜ್ಮಾ. ಈಗ ಇಲ್ಲಿ ನೀರು ಕುದಿಯುವುದಕ್ಕಿಂತ ಮುಂಚೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀರು ಕುದಿಲಿಕ್ಕೋಸ್ಕರ ಇಡ್ತೇನೆ. ಇಲ್ಲಿ ನೀರು ಕುದಿದ ಮೇಲೆ ಇದಕ್ಕೆ ರೈಸ್ ಹಾಕ್ಲಿಕ್ಕೆ ಉಂಟು. ಈಗ ನೋಡಿ, ಇಲ್ಲಿ ನಮ್ಮ ರಾಜ್ಮಾ ಅಂತೂ ರೆಡಿಯಾಗಿದೆ, ಬೇಯ್ದಿದೆ. ಸ್ವಲ್ಪ ನೀರು ಆರ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಇದನ್ನೀಗ ನೀರು ಸ್ವಲ್ಪ ಡ್ರೈ ಹೋಗಲಿಕ್ಕೆ ಗ್ರೇವಿ ಥರ ಆಗಲಿ ಅಂತ ಅದನ್ನೀಗ ಸ್ವಲ್ಪ ಗ್ಯಾಸಲ್ಲಿ ಇಡ್ತೇನೆ. ಈಗ ಇಲ್ಲಿ ನೀರು ಕುದೀತಾ ಉಂಟು. ನಾನು ಇಲ್ಲಿ ರೈಸ್ ಹಾಕ್ತಾ ಇದ್ದೇನೆ. ನೀವು ಕೂಡ ರಾಜ್ಮಾ ರೈಸ್ ನಿಮಗೂ ಕೂಡ ಇಷ್ಟನಾ ಫ್ರೆಂಡ್ಸ್? ಇಷ್ಟ ಅಂತಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟಲ್ಲಿ ಕೂಡ ತಿಳಿಸಿ. ಈಗ ಇದಕ್ಕೆ ಈ ಥರ ರೈಸನ್ನು ಹಾಕ್ತಾ ಇದ್ದೇನೆ. ಎಲ್ಲ ರೈಸನ್ನು ನಾನಂದರೆ ಬಾಸ್ಮತಿ ರೈಸನ್ನು ಒಂದು 10 ನಿಮಿಷ ಮೊದಲು ನೆನೆಸಿಟ್ಟಿದ್ದೇನೆ. ಈಗ ಇದು ನಮ್ಮ ರೈಸ್ ಕೂಡ ಇಲ್ಲಿ ರೆಡಿ ಆಯಿತು. ತುಂಬ ಒಳ್ಳೆ ಪರಿಮಳ ಬರ್ತಾನೂ ಇತ್ತು. ಈಗ ಇದನ್ನು ಸ್ವಲ್ಪ ಇನ್ನೂ ಬೇಯಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರ ಸ್ವಲ್ಪ ಇದರ ಮುಚ್ಚಳ ಇಟ್ಟು ಸ್ವಲ್ಪ ಹೊತ್ತು ಇಟ್ಟು ಬಿಟ್ಟೆ ಸ್ಲೋ ಅಲ್ಲಿ. ಈಗ ಅಂತೂ ಕಂಪ್ಲೀಟ್ ರೆಡಿ ಆಯಿತು ನಮ್ಮ ರೈಸ್. ಈಗ ಇದು ರೈಸನ್ನು ನಾವು ಸೈಡಲ್ಲಿ ಇಡೋಣ. ಈಗ ನಾವು ಅಲ್ಲಿ ರಾಜ್ಮಾ ಒಂದು ಕಂಪ್ಲೀಟ್ ಮಾಡೋಣ. ಯಾಕಂದರೆ ರಾಜ್ಮಾ ಕೂಡ ಅಲ್ಲಿ ಅರ್ಧದಲ್ಲೇ ಉಂಟು. ಈಗ ಅದನ್ನು ಕೂಡ ಫುಲ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ರೈಸ್ ಅಂತೂ ಇದು ಹೀಗೆ ರೈಸ್ ಮಾಡಿ ನೀವು ರಾಜ್ಮಾ ರೈಸ್ ಮಾಡುವಾಗ ತುಂಬ ಚೆನ್ನಾಗಿರ್ತದೆ. ಈಗ ನೋಡಿ, ಇಲ್ಲಿ ನಮ್ಮ ರಾಜ್ಮಾ ಕೂಡ ರೆಡಿಯಾಗಿದೆ. ಇದನ್ನು ಕೂಡ ಚೆನ್ನಾಗಿ ಸ್ವಲ್ಪ ನೀರಿತ್ತು, ಸ್ವಲ್ಪ ಇದನ್ನು ಡ್ರೈ ಮಾಡಲಿಕ್ಕೋಸ್ಕರ ಇಟ್ಟಿದ್ದೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು, ಆಗ ಇನ್ನೂ ಚೆನ್ನಾಗಿ ಬರ್ತದೆ. ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ನೀವು ಕಸೂರಿ ಮೇಥಿ ಕೂಡ ಹಾಕ್ಬೋದು. ಗರಂ ಮಸಾಲ, ಚೋಲೆ ಮಸಾಲ ಯಾವುದು ನಿಮ್ಮ ಇಷ್ಟ ಪ್ರಕಾರ ನೀವು ಅದನ್ನು ಕೂಡ ಆ್ಯಡ್ ಮಾಡಬಹುದು. ಈಗ ಇಲ್ಲಿ ನಮ್ಮದು ಬಿಸಿ ಬಿಸಿ ರಾಜ್ಮಾ ರೈಸ್ ಅಂತೂ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ತುಂಬಾ ಟೇಸ್ಟಾಗಿದೆ. ರಾಜ್ಮಾ ರೈಸ್ ಥರ ಇದಕ್ಕೆ ನಾವು ಚೋಲೆ ಮಸಾಲ ಕೂಡ ಮಾಡಿದರೆ ತುಂಬ ಒಳ್ಳೆಯದಿರ್ತದೆ ಈ ರೈಸ್ ಒಟ್ಟಿಗೆಲ್ಲ. ಇದು ಪರಾಟ, ಈ ಥರ ಪರಾಟ, ತಂದೂರಿ ರೋಟಿ, ನಾನ್ ರೋಟಿ ಇದರೊಟ್ಟಿಗೂ ಕೂಡ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಓಕೆ ಫ್ರೆಂಡ್ಸ್, ನಾನಿನ್ನು ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.